2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 17. ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋಷಾಫಾಟನು ಅರಸನಾಗಿ ಇಸ್ರಾಯೇಲ್ಯರಿಂದ ಅಪಾಯವಾಗದಂತೆ ತನ್ನನ್ನು ಭದ್ರಪಡಿಸಿಕೊಂಡನು. ಇವನು ಯೆಹೂದದ ಕೋಟೆ ಕೊತ್ತಲಗಳುಳ್ಳ ಎಲ್ಲಾ ಪಟ್ಟಣಗಳಲ್ಲಿಯೂ ಸೈನ್ಯವನ್ನಿರಿಸಿ ಯೆಹೂದ ದೇಶದಲ್ಲಿಯೂ ತನ್ನ ತಂದೆಯಾದ ಆಸನು ಕಿತ್ತುಕೊಂಡಿದ್ದ ಎಫ್ರಾಯಿಮ್ಯರ ಪಟ್ಟಣದಲ್ಲಿಯೂ ಅಧಿಕಾರಿಗಳನ್ನು ನೇಮಿಸಿದನು. ಇವನು ಬಾಳ್ ದೇವರುಗಳನ್ನು ಅವಲಂಬಿಸದೆ ತನ್ನ ಪೂರ್ವಿಕನಾದ ದಾವೀದನ ಮೊದಲಿನ ನಡತೆಯ ಪ್ರಕಾರ ನಡೆಯುತ್ತಿದ್ದರಿಂದ ಯೆಹೋವನು ಇವನ ಸಂಗಡ ಇದ್ದನು. ಇವನು ಇಸ್ರಾಯೇಲ್ಯರಂತೆ ನಡೆಯದೆ ತನ್ನ ತಂದೆಯ ದೇವರ ಭಕ್ತನಾಗಿ ಆತನ ಆಜ್ಞೆಗಳನ್ನು ಅನುಸರಿಸಿದನು. ಆದದರಿಂದ ಯೆಹೋವನು ಇವನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿದನು. ಯೆಹೂದ್ಯರೆಲ್ಲರೂ ಯೆಹೋಷಾಫಾಟನಿಗೆ ಕಾಣಿಕೆ ಕೊಡುತ್ತಿದ್ದರಿಂದ ಇವನ ಧನಘನತೆಗಳು ಹೆಚ್ಚಾದವು. ಇವನು ಯೆಹೋವನ ಮಾರ್ಗದಲ್ಲಿ ನಡೆದು ಧೈರ್ಯಗೊಂಡನು. ಇದಲ್ಲದೆ ಯೆಹೂದ ದೇಶದಲ್ಲಿದ್ದ ಪೂಜಾ ಸ್ಥಳಗಳನ್ನು ಅಶೇರ ವಿಗ್ರಹ ಸ್ತಂಭಗಳನ್ನು ತೆಗೆದುಹಾಕಿಸಿದನು. ಇವನು ತನ್ನ ಆಳಿಕೆಯ 3ನೇ ವರ್ಷದಲ್ಲಿ ತನ್ನ ಸರದಾರರಾದ ಬೆನೈಲ್, ಓಬದ್ಯ, ಜೆಕರ್ಯ, ನೆತನೇಲ್, ಮೀಕಾಯ ಇವರನ್ನೂ ಇವರ ಜೊತೆಯಲ್ಲಿ ಶೆಮಾಯ, ನೆತನ್ಯ, ಜೆಬದ್ಯ, ಅಸಾಹೇಲ್, ಶೆಮಿರಾಮೋತ್, ಯೆಹೋನಾಥಾನ್, ಅದೋನೀಯ, ಟೋಬೀಯ, ಟೋಬದೋನೀಯ ಎಂಬ ಲೇವಿಯರನ್ನು, ಎಲೀಷಾಮ, ಯೆಹೋರಾಮ್ ಎಂಬ ಯಾಜಕರನ್ನು ಧರ್ಮೋಪದೇಶ ಮಾಡುವುದಕ್ಕೋಸ್ಕರ ಯೆಹೂದ ದೇಶದ ಪಟ್ಟಣಗಳಿಗೆ ಕಳುಹಿಸಿದನು. ಇವರು ಯೆಹೋವ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಯೆಹೂದ ದೇಶದಲ್ಲೆಲ್ಲ ಸಂಚಾರ ಮಾಡಿ ಜನರಿಗೆ ಬೋಧಿಸಿದರು. ಯೆಹೂದದ ಸುತ್ತಣ ದೇಶಗಳ ರಾಜ್ಯಗಳವರಿಗೆ ಯೆಹೋವನ ಭಯವಿದ್ದರಿಂದ ಅವರು ಯೆಹೋಷಾಫಾಟನೊಡನೆ ಯುದ್ಧಕ್ಕೆ ಬರಲಿಲ್ಲ. ಫಿಲಿಷ್ಟಿಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ಕಾಣಿಕೆಯನ್ನೂ ಕಪ್ಪವನ್ನಾಗಿ ಬೆಳ್ಳಿಯನ್ನೂ ತಂದುಕೊಡುತ್ತಿದ್ದರು. ಅರಬಿಯರು ತಮ್ಮ ಪಶುಗಳಲ್ಲಿ 7,700 ಟಗರುಗಳನ್ನೂ 7,700 ಹೋತಗಳನ್ನೂ ಕೊಡುತ್ತಿದ್ದರು. ಹೀಗೆ ಯೆಹೋಷಾಫಾಟನು ಅತ್ಯಧಿಕವಾಗಿ ಅಭಿವೃದ್ಧಿ ಹೊಂದಿ ಯೆಹೂದ ದೇಶದಲ್ಲಿ ಕೋಟೆಗಳನ್ನೂ ಉಗ್ರಾಣದ ಪಟ್ಟಣಗಳನ್ನು ಕಟ್ಟಿಸಿದನು. ಯೆಹೂದದ ಪಟ್ಟಣಗಳಲ್ಲಿ ದೊಡ್ಡ ಪದಾರ್ಥ ಸಂಗ್ರಹವೂ ಯೆರೂಸಲೇಮಿನಲ್ಲಿ ರಣವೀರರಾದ ಭಟರೂ ಇದ್ದರು. ಗೋತ್ರಗಳ ಪ್ರಕಾರ ಲೆಕ್ಕಿಸಲ್ಪಟ್ಟ ಇವರ ಗೋತ್ರ ಪ್ರಧಾನರು ಯಾರೆಂದರೆ, ಯೆಹೂದ್ಯರಲ್ಲಿ 3,00,000 ಮಂದಿ ರಣವೀರರ ಅಧಿಪತಿಯಾದ ಅದ್ನ, ಇವನ ತರುವಾಯ 2,80,000 ಮಂದಿ ರಣವೀರರ ಅಧಿಪತಿಯಾದ ಯೆಹೋಹಾನಾನ್, ತರುವಾಯ 2,00,000 ಮಂದಿ ರಣವೀರರೊಡನೆ ಸ್ವೇಚ್ಛೆಯಿಂದ ತನ್ನನ್ನು ಯೆಹೋವನಿಗೆ ಪ್ರತಿಷ್ಠಿಸಿಕೊಂಡ ಜಿಕ್ರಿಯ ಮಗನಾದ ಅಮಸ್ಯ, ಬೆನ್ಯಾಮೀನ್ಯರಲ್ಲಿ ಬಿಲ್ಲು ಗುರಾಣಿಗಳನ್ನು ಹಿಡಿದುಕೊಂಡ 2,00,000 ಸೈನಿಕರ ನಾಯಕನೂ ರಣವೀರನೂ ಆದ ಎಲ್ಯಾದ, ಇವನ ತರುವಾಯ 1,80,000 ಮಂದಿ ಯುದ್ಧ ಸನ್ನದ್ಧರ ನಾಯಕನಾದ ಯೆಹೋಜಾಬಾದ್ ಇವರೇ. ಅರಸನಿಗೆ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುತ್ತಿರುವ ಇವರಲ್ಲದೆ ಕೋಟೆ ಕೊತ್ತಲಗಳುಳ್ಳ ಪಟ್ಟಣಗಳಲ್ಲಿಯೂ ಸೈನಿಕರಿದ್ದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ ಎಂದು ಒಟ್ಟಾಗಿ ದೇವರ ಉತ್ಕೃಷ್ಟವಾದ, ನಿತ್ಯವಾದ, ಜೀವಕರವಾದ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಪೂರ್ವಕಾಲ ವೃತ್ತಾಂತ, 2nd ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 17, 17ನೇ ಅಧ್ಯಾಯ. 16ನೇ ಅಧ್ಯಾಯದಲ್ಲಿ ನಡೆದಂಥ ಘಟನೆ ನಾವು ನೆನಪು ಮಾಡಿಕೊಡೋಣ. ಆಸನ್ ಎಂಬಂಥ ಅರಸನು, ಯೆಹೂದದ ಅರಸನು, ಇಸ್ರಾಯೇಲ್ ದೇಶ 2 ಭಾಗ ಆಗೋಯಿತು, ಯೆಹೂದ, ಇಸ್ರಾಯೇಲ್. ಯೆಹೂದಕ್ಕೆ 2 ಕುಲದವರು ಸೊಲೊಮೋನನ ಮಗನನ್ನು ಹಿಂಬಾಲಿಸಿದರು. ಆದರೆ ಇಸ್ರಾಯೇಲ್ 10 ಕುಲದವರು ಯಾರೊಬ್ಬಾಮನನ್ನು ಹಿಂಬಾಲಿಸಿದರು. ಆ ರೀತಿಯಾಗಿ ಒಂದು ಅರಸನಾದ ನಂತರ ಮತ್ತೊಂದು ಅರಸನು ಎಂಬುದಾಗಿ ಇಸ್ರಾಯೇಲ್ನಲ್ಲಿಯೂ ಯೆಹೂದದಲ್ಲಿಯೂ ಒಂದೊಂದು ಅರಸರ ನಂತರ ಮತ್ತೊಬ್ಬ ಅರಸರು ಹಾಗೆ ಮುಂದುವರಿದರು. ಆ ರೀತಿಯಾಗಿ ಮುಂದುವರೆದಂಥ ವೇಳೆಯಲ್ಲಿ ನಡೆದಂಥ ಒಂದು ಘಟನೆ ಏನಂದರೆ,
ಯೆಹೂದದ ಅರಸನು, ಅಂದರೆ ಅವನ ಹೆಸರು ಆಸನ್ ಅಂತ ಹೇಳಿಬಿಟ್ಟು, ಆಸನು ಅಂತ ಹೇಳಿದರೆ ಸ್ವಸ್ಥತೆ ಹೊಂದಿದವನು, ಸ್ವಸ್ಥ ಮಾಡುವವನು, ಗುಣ ಹೊಂದಿದವನು, ಗುಣಪಡಿಸುವವನು ಎಂಬ ಹೆಸರು. ಅವನು ಒಂದು ದಿನ ಇದ್ದಂಥ ವೇಳೆಯಲ್ಲಿ 35ನೇ ವರ್ಷದ ಆಳಿಕೆಯವರೆಗೆ ಅವನಿಗೆ ಯುದ್ಧನೇ ಇರಲಿಲ್ಲ. 36ನೇ ವರ್ಷ ಆದಾಗ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ, ಇಸ್ರಾಯೇಲ್ ಅರಸನು ಭಾಷ ಅಂತ ಹೇಳಿದರೆ ಧೈರ್ಯವಂತನು ಎಂಬಂಥ ಅರಸನು ಬಂದುಬಿಟ್ಟು ಇಸ್ರಾಯೇಲ್ಗೂ ಯೆಹೂದಕ್ಕೂ ಅಡ್ಡಿಯಾಗಿ ತಡೆಯಾಗಿ ರಾಮಕೋಟೆಯನ್ನು ಕಟ್ಟಿಸಿದನು. ರಾಮಕೋಟೆಯನ್ನು ಕಟ್ಟಿಸಿದ ಉದ್ದೇಶ, ಅವರು ಈ ಕಡೆಯವರು ಆ ಕಡೆ ಬರಬಾರ್ದು, ಆ ಕಡೆಯವರು ಈ ಕಡೆ ಬರಬಾರ್ದು ಅಂತ ಒಂದು ಪರ್ಮನೆಂಟಾಗಿ ಒಂದು ಕೋಟೆಯನ್ನು ಅವನು ಕಟ್ಟಿಸ್ತಾ ಇದ್ದಂಥ ವೇಳೆಯಲ್ಲಿ ಯೆಹೂದದ ಅರಸನು, ಅರಾಮ್ಯರ ಅರಸನಾದಂಥ ಬೆನ್ ಹದದ್ ಎಂಬವನಿಗೆ ಬೆಳ್ಳಿ ಬಂಗಾರ ಕೊಟ್ಬಿಟ್ಟು ಏನು ಮಾಡ್ತಾನೆ, ಇಸ್ರಾಯೇಲ್ ಅರಸನಿಗೆ ವಿರುದ್ಧವಾಗಿ ನೀನು ಯುದ್ಧಕ್ಕೆ ಬರಬೇಕು, ಅವನ ಜೊತೆಯಲ್ಲಿ ನೀನು ಮಾಡಿಕೊಂಡಂಥ ಒಡಂಬಡಿಕೆಯನ್ನು ಮುರಿದುಬಿಡು ಎಂಬುದಾಗಿ ಹೇಳಿಬಿಟ್ಟು ಅವನ ಸಹಾಯವನ್ನು, ಅಂದರೆ ಬೆನ್ ಹದದ್ ಅವನ ಸಹಾಯವನ್ನು ತಗೊಳ್ತಾನೆ ರೀ. ಆ ರೀತಿಯಾಗಿ ಬೆನ್ ಹದದನ ಸಹಾಯವನ್ನು ತಕ್ಕೊಂಡದರಿಂದ ಈ ಸುದ್ದಿ ಇಸ್ರಾಯೇಲ್ ಅರಸನಾದ ಭಾಷನಿಗೆ ಗೊತ್ತಾದ ತಕ್ಷಣ ಅವನೇನು ಮಾಡ್ತಾನೆ, ಆ ರಾಮಕೋಟೆ ಕಟ್ಟೋದನ್ನು ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾನೆ ರೀ. ಆ ಸಂದರ್ಭದಲ್ಲಿ ಈ ಯೆಹೂದದ ಅರಸನೇನು ಮಾಡಿಬಿಡ್ತಾನೆ, ಅಲ್ಲಿ ರಾಮಕೋಟೆಯನ್ನು ಕಟ್ಟುವಂತೆ ತಂದಂಥ ಎಷ್ಟೊಂದು ಮಟೀರಿಯಲ್ಸ್ ಅಲ್ಲಿ ಉಳಿದಿರ್ತವೆ ಆ ಸೈಟ್ನಲ್ಲಿ, ಆ ಒಂದು ಕಲ್ಲು ಮರ ಇವೆಲ್ಲ ತಗೊಂಡು ಏನು ಮಾಡಿಬಿಡ್ತಾನೆ, 2 ಪಟ್ಟಣಗಳನ್ನು ಬಲಪಡಿಸ್ಕೊಂಡ್ಬಿಡ್ತಾನೆ. ಒಂದು ಪಟ್ಟಣದ ಹೆಸರು ಬಂದು ಗೆಬ ಅಂತ ಹೇಳಿದ್ರೆ ಬೆಟ್ಟ, ಇನ್ನೊಂದು ಪಟ್ಟಣದ ಹೆಸರು ಮಿಚ್ಪಾ ಅಂತ ಹೇಳಿಬಿಟ್ಟು. ಮಿಚ್ಪಾ ಅಂತ ಹೇಳಿದರೆ ಕಾದಿರು, ಆತುಕೊಳ್ಳು, ಗಮನಿಸು ಎಂಬಂಥ ಅರ್ಥ ಇರುವಂಥ ಸ್ಥಳ ಮಿಚ್ಪಾ. ಮತ್ತು ಮಿಚ್ಪದಲ್ಲಿ ಅದನ್ನು ಭದ್ರಪಡಿಸಿ ಬರ್ತಾ ಇದ್ದಾಗ ಅಥವಾ ಭದ್ರಪಡಿಸಿದ್ದ ಸಂದರ್ಭದಲ್ಲಿ ದೇವರು ಒಬ್ಬ ಸೇವಕನನ್ನು, ಪ್ರವಾದಿಯನ್ನು, ಪ್ರತಿನಿಧಿಯನ್ನು ಕಳಿಸ್ತಾನೆ. ಅವನ ಹೆಸರು ಹನಾನಿ ಅಂತ ಹೇಳ್ಬಿಟ್ಟು. ಹನಾನಿ ಅಂತ ಹೇಳಿದ್ರೆ ದೇವರ ದಯೆ, ದೇವರ ಕೃಪೆ, ದೇವರ ಕರುಣೆ, ದೇವರ ಸಹಾಯ ಎಂಬಂಥ ಹೆಸರು. ಈ ಹನಾನಿ ಎಂಬ ಹೆಸರನ್ನು ಕಳಿಸ್ಬಿಟ್ಟು ಚಿಕ್ಕ ಮಾತನ್ನು ದೇವರು ಹೇಳಿ ಕಳಿಸಿರ್ತಾನೆ ಇವನ ಹತ್ರ. ಅದೇನಂತ ಹೇಳಿದರೆ, ನೀನು ಈಗಾಗಲೇ ಈ ಆಸನಿಗೆ, ಯೆಹೂದದ ಅರಸನಿಗೆ ವಿರುದ್ಧವಾಗಿ ಕೂಶ್ಯರು 10 ಲಕ್ಷ ಜನರು ಯುದ್ಧಕ್ಕೆ ಬಂದಾಗ ಒಂದೇ ಚಿಕ್ಕ ಪ್ರಾರ್ಥನೆ ಮಾಡಿಬಿಟ್ಟು ಆ 10 ಲಕ್ಷ ಜನರ ಮೇಲೆ ಜಯವನ್ನು ಪಡ್ಕೊಂಡಿರ್ತಾನೆ. ಅನ್ಯ ಅಂದರೆ ಯಹೂದನಲ್ಲದ ವ್ಯಕ್ತಿ, ಆ ರೀತಿಯಾಗಿ ಯಹೂದ್ಯರಲ್ಲದ ಶತ್ರು ವಿದೇಶದವನು ಬಂದಾಗ ಅಂಥ ಅದ್ಭುತ ದೇವರು ಮಾಡಿರ್ತಾನೆ. ಹಾಗಿರುವಾಗ ಒಂದು ಕಾಲದಲ್ಲಿ ಸ್ವಂತದವರಾಗಿದ್ದ ಇಸ್ರಾಯೇಲರು, ಅದು ರಾಮಕೋಟೆ ಕಟ್ತಾ ಇರುವಂಥ ಅವರ ವಿಷಯದಲ್ಲಿ ಸಹಾಯಕ್ಕಾಗಿ ಬೇರೆ ಅನ್ಯ ವ್ಯಕ್ತಿ, ಅನ್ಯ ಅಂತ ಹೇಳಿದರೆ ಯಹೂದನಲ್ಲದ ವ್ಯಕ್ತಿಯಾಗಿರುವಂಥ ಬೆನ್ ಹದದ್ ಸಹಾಯ ತಗೊಂಡಿದ್ದು ದೇವರಿಗೆ ಇಷ್ಟವಾಗಲಿಲ್ಲ. ಆದ ಕಾರಣ ದೇವರಾದ ಯೆಹೋವನ ಮೇಲೆ ನೀನು ಆತುಕೊಳ್ಳದೆ, ಅದೇ ಪದ ಯಾವುದು, ಮಿಚ್ಪಾ ಎಂಬ ಪದ ಇದು. ಯಾಕಂದರೆ ಅಲ್ಲಿ ಆತುಕೊಳ್ಳದೆ, ಮಿಚ್ಪಾ ಮಾಡದೆ, ಮಿಚ್ಪಾ ನೀನು ಬಲಪಡಿಸ್ತಾ ಇದ್ದೆ, ಆದರೆ ನೀನು ದೇವರ ಮೇಲೆ ಮಿಚ್ಪಾ ಮಾಡಲಿಲ್ಲ, ಆತುಕೊಳ್ಳಲಿಲ್ಲ, ನೀನು ಆತನನ್ನು ದೃಷ್ಟಿಸಲಿಲ್ಲ. ಅದರ ಬದಲಾಗಿ ಬೆನ್ ಹದದನ ಮೇಲೆ ಆತ್ಕೊಂಡಿದ್ದಿ, ಅವನನ್ನು ನೀನು ದೃಷ್ಟಿಸಿದ್ದಿ. ಆದ ಕಾರಣ ಇದುವರೆಗೆ 35ನೇ ವರ್ಷದವರೆಗೆ ನಿನಗೆ ಯುದ್ಧ ಇರಲಿಲ್ಲಲ್ಲ. ಇಂದಿನಿಂದ ಯುದ್ಧ. ದೇವರ ಹಸ್ತ, ದೇವರ ಕಣ್ಣು ಭೂಲೋಕವೆಲ್ಲ ಕಡೆಗಳಲ್ಲಿ
ತನ್ನ ಪ್ರತಾಪವನ್ನು ತೋರಿಸ್ಬೇಕಂತ ಹೇಳ್ಬಿಟ್ಟು ಆತನು ಯಥಾರ್ಥ ಮನಸ್ಸಿರುವಂಥವ್ರು ಯಾರಾದರೂ ಇದ್ದಾರಾ ಅಂತ ಹುಡುಕ್ತಾ ಇದೆ. ಆದರೆ ನೀನು ಈ ವಿಷಯದಲ್ಲಿ ಬುದ್ಧಿಹೀನ ಕೆಲಸ ಮಾಡಿದ್ದಿ ಆಸನೇ, ಆದ ಕಾರಣ ಇಂದಿನಿಂದ ಯುದ್ಧವಾಗ್ತದೆ ಅಂತ ಹೇಳಿದಾಗ ಇವನಿಗೆ ಕೋಪ ಮಾಡಿಕೊಂಡು ಈ ಯೆಹೂದದ ಅರಸನು ದೇವರ ಪ್ರವಾದಿಯನ್ನೇ ಅವನು ಅರೆಸ್ಟ್ ಮಾಡಿಬಿಡ್ತಾನೆ. ಕೋಪ ಮಾಡಿಕೊಂಡು ಅವನನ್ನೇ ಸೆರೆಮನೆಗೆ ಹಾಕಿಬಿಡ್ತಾನೆ. ಅದಾದ ನಂತರ ಅವನಿಗೆ ಸಿಕ್ಕಾಗ್ಬಿಡ್ತದೆ, ಅಸ್ವಸ್ಥನಾಗ್ತಾನೆ, ಕಠಿಣವಾದಂಥ ಒಂದು ರೋಗ ಉಂಟಾಗ್ತದೆ. ಆ ರೋಗ ಬಂದಾಗ ಕೂಡ ಇನ್ನೂ ಅವನಿಗೆ ದೇವ್ರ ಮೇಲೆ ಕೋಪ ಇರ್ತದೆ. ಯಾಕಂತ ಹೇಳಿದ್ರೆ ದೇವರ ಸಹಾಯ. ಯಾಕಂದರೆ ಇವನ ಹೆಸರು ಆಸನು ಅಂತ ಹೇಳಿದ್ರೆ ಸ್ವಸ್ಥ ಮಾಡುವವನು ಅಂತ. ದೇವರು ಸ್ವಸ್ಥ ಮಾಡುವವನು. ಈ ರೋಗದಲ್ಲಿ ಸ್ವಸ್ಥ ಮಾಡುವವನ ಬಳಿಗೆ ಹೋಗದೆ ವೈದ್ಯರ ಹತ್ರ ಹೋಗ್ತಾನೆ ರೀ ಅವನು. ದೇವ್ರ ಮೇಲೆ ಇನ್ನೂ ಕೋಪ ಇರ್ತೈತಿ ಇವನಿಗೆ. 10 ಲಕ್ಷ ಜನರು ಬಂದಂಥ ಯುದ್ಧಕ್ಕೆ ಬಂದಂಥ ವೇಳೆಯಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಪರಿಹಾರ ಹೊಂದಿಕೊಂಡಂಥ ಇವನ ರೋಗವನ್ನು ದೇವರು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದಾಗ ಸಹಾಯ ಮಾಡದೇ ಇರ್ತಾನ. ಗುಣಪಡಿಸುವವನು ಎಂಬ ಹೆಸರು ಹೊಂದಿದಂಥ ಈ ಅರಸನಿಗೆ ಗುಣಪಡಿಸುವಂಥ ದೇವರು, ನಿಜವಾಗಿ ಒರಿಜಿನಲ್ ಗುಣಪಡಿಸುವವನು, ಆತನು ಸಹಾಯ ಮಾಡದೇ ಮಾಡ್ತಾನೆ ಖಂಡಿತವಾಗಿ. ಆದರೆ ಇವನು ಸಹಾಯ ಕೇಳಲಿಲ್ಲ, ದೇವರು ಇವನಿಗೆ ಸಹಾಯ ಮಾಡಲಿಲ್ಲ. ಕೊನೆಗೆ ಅವನು ಸತ್ತು ಹೋಗ್ತಾನೆ. ಅವನ ಬದಲಾಗಿ ಆಸನ ಬದಲಾಗಿ ಅವನ ಮಗನಾದ ಯೆಹೋಷಾಫಾಟನು ಅಂತ ಹೇಳಿದರೆ ಯೆಹೋವನು ನ್ಯಾಯ ತೀರಿಸುವವನು, ಯೆಹೋವನ ನ್ಯಾಯ ಅಥವಾ ನ್ಯಾಯಾಧಿಪತಿ ಎಂಬ ಶಾಫಾತ್, ಆತನು ಸಹಾಯ ಮಾಡುವವನು, ನ್ಯಾಯ ತೀರಿಸುವವನೆಂಬ ಹೆಸರಿರುವಂಥ ಒಬ್ಬ ವ್ಯಕ್ತಿ. ಸರಿ, ಯೆಹೋವನೇ ನ್ಯಾಯ ತೀರಿಸುವವನು, ದಾನಿಯೇಲ್ ಅಂದರೆ ದೇವರು ನ್ಯಾಯ ತೀರಿಸುವನು ಎಂಬುದಾಗಿ, ಅಥವಾ ದೇವರೇ ನ್ಯಾಯಾಧಿಪತಿ. ಇಲ್ಲಿ ಕೂಡ ಯೆಹೋಷಾಫಾಟನ ಹೆಸರು, ಆಸನ ಮಗನಾದಂಥ ಆಸನು ಒಳ್ಳೆಯ ಹೆಸರು ಇಟ್ಟಿದ್ದಾನೆ, ಗುಣ ಹೊಂದುವವನಂತ ತನಗೆ ಹೆಸರು ಇಟ್ಕೊಂಡು ಈಗ ಮಗನಿಗೆ ಯೆಹೋವನು ನ್ಯಾಯ ತೀರಿಸುವನು ಎಂಬ ಹೆಸರನ್ನು ಕೊಟ್ಟಿದ್ದಾಗ ಈ ಮಗನು ಯೆಹೋಷಾಫಾಟನು ಏನು ಮಾಡ್ತಾನೆ, ಅವನು ಇಸ್ರಾಯೇಲರಿಂದ ಅಪಾಯ ಏನು ಆಗಬಾರ್ದಂತ ಭದ್ರಪಡಿಸ್ಕೊಂಡು ಒಂದು ಸುಧಾರಣೆಯನ್ನು ದೇಶದಲ್ಲಿ ಯೆಹೋಷಾಫಾಟನು ತರ್ತಾನೆ ರೀ. ಇವನು ಎಂಥ ರಾಜನು ಎಂಬುದಾಗಿ ನೋಡುವಾಗ ದೇವರು ಇವನ ಸಂಗಡ ಇದ್ದನು. ವಾವ್, ಅದಕ್ಕಿಂತಲೂ ದೊಡ್ಡದು ಏನು ಬೇಕ್ರಿ. ಯೆಹೋವನು ಇವನ ಸಂಗಡ ಇದ್ದದರಿಂದ ಇವನು ಏನು ಮಾಡ್ತಾನೆ, ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿಕೊಳ್ತಾನೆ. ಮತ್ತು ಯೆಹೂದ್ಯರೆಲ್ಲರೂ, ಗಮನಿಸ್ರಿ, 2ನೇ ಪೂರ್ವಕಾಲ ವೃತ್ತಾಂತ 2 Chronicles chapter 17 verse 5, ಯೆಹೂದ್ಯರೆಲ್ಲರೂ ಯೆಹೋಷಾಫಾಟನಿಗೆ ಕಾಣಿಕೆ ಕೊಡ್ತಿದ್ರಂತೆ. ಮೊದಲೇ ರಾಜನಿಗೆ ದೇಶದವರು ಎಲ್ಲರೂ ಲಕ್ಷಾಂತರ ಜನರು ಕಾಣಿಕೆ ಕೊಟ್ಟರೆ ಏನಾಗಬೇಕು, ರಾಜನು ಇನ್ನಷ್ಟು ಶ್ರೀಮಂತನಾಗ್ಬಿಡ್ತಾನೆ ಅಂತ ಒಂದು ಅನುಭವ ಇವನಿಗಾಯ್ತು. ಇವನ ಧನಘನತೆಗಳು ಹೆಚ್ಚಾದವು, ಯಾಕಂದರೆ ಜನರು ಕೊಡ್ತಾಯಿದ್ರು. ಇವನು ಯೆಹೋವನ ಮಾರ್ಗದಲ್ಲಿ ನಡೆದು ಧೈರ್ಯಗೊಂಡನು. ಯಾಕೆ ಬೇರೆ ಯಾವ ಅರಸರಿಗೂ ಇಡೀ ದೇಶನೇ ಕಾಣಿಕೆ ಕೊಡಲಿಲ್ಲ, ಆದರೆ ಸ್ವೇಚ್ಛೆಯಿಂದ ಇವ್ರು ಯಾಕೆ ಕೊಟ್ಟರು ಅಂತೇಳಿ ನೋಡುವಾಗ, ಒಬ್ಬ ರಾಜನು ದೇವರನ್ನು ಹುಡುಕೋವನಾಗಿದ್ದಾಗ, ದೇವರು ಒಬ್ಬ ರಾಜನ ಜೊತೆಯಲ್ಲಿ, ಈ ನಾಯಕನ ಜೊತೆಯಲ್ಲಿ ಇರುವಾಗ, ಆ ವ್ಯಕ್ತಿಗೆ, ನಾಯಕನಿಗೆ ದೇವರು ಕೇಳದೆ ಬೇಡದೆ ಇರುವಂಥವುಗಳನ್ನು ಕೂಡ ಆರ್ಥಿಕವಾದ ರೀತಿಯಲ್ಲಿ ಸಹಾಯ ಮಾಡ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. 1 ವರ್ಷ ಆಯಿತು ಇವನು ಯೆಹೋಷಾಫಾಟನು ಅರಸನಾಗಿ. ಆಸನೆಂಬ ಅವನ ತಂದೆ ತೀರ್ಕೊಂಡ ಮೇಲೆ 1 ವರ್ಷ ಆಯಿತು, 2 ವರ್ಷ ಆಯಿತು, 3ನೇ ವರ್ಷ ಅವನು ಏನು ಮಾಡ್ದ ಅಂತ ನಾವು ನೋಡೋಣ. ಭಾಳ ಆಶ್ಚರ್ಯ.
ಅದರಲ್ಲಿ ರಾಜನಾಗಿರುವಂಥವ್ರು ಇಂಥ ಕೆಲಸ ಮಾಡಬೇಕಂತ ಹೇಳಿದ್ರೆ ಭಾಳ ಆಶ್ಚರ್ಯ. ಹೌದು, ಇಂಥ ರಾಜರಿಂದ ದೇಶಕ್ಕೆ ಆಶೀರ್ವಾದ, ಜನರಿಗೆ ಆಶೀರ್ವಾದ, ನಮ್ಮಂಥವರಿಗೂ ಕೂಡ ಇವನಿಂದ ಆಶೀರ್ವಾದ. ಯಾಕಂದರೆ ಇದು ಸುಮಾರು 3,000 ವರ್ಷಗಳ ಹಿಂದೆ ನಡೆದಂಥ ಘಟನೆ. ಈಗಲೂ ಅದರಿಂದ ನಮಗೆ ಪ್ರಯೋಜನವಾಗ್ತಾ ಇದೆ. ಹಳೆ ಒಡಂಬಡಿಕೆಯಲ್ಲಿ ನಡೆದಂಥ ವಿಷಯಗಳಿಂದ ನಮಗೇನು ಪ್ರಯೋಜನ? ಬೇರೆ ರಾಜನ, ಯಹೂದಿ ರಾಜನ, ಇಸ್ರಾಯೇಲ್ ರಾಜನ ಕಥೆಯನ್ನು ನಾವು ಓದೋದರಿಂದ ನಮಗೇನು ಪ್ರಯೋಜನ, ಅದನ್ನು ಅಧ್ಯಯನ ಮಾಡೋದ್ರಿಂದ ನಮಗೇನು ಪ್ರಯೋಜನ ಎಂಬುದಾಗಿ ನಾವು ಯೋಚಿಸಿದರೆ ಒಂದು ವಾಕ್ಯ ನಾವು ಈ ಸಂದರ್ಭದಲ್ಲಿ ಓದಿಕೊಳ್ಳುವಂಥದ್ದು ಒಳ್ಳೆಯದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದ 4ನೇ ವಚನದಲ್ಲಿ ಹೀಗಿದೆ: ಪೂರ್ವದಲ್ಲಿ, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ಹಾಗಾದರೆ ಯೆಹೋಷಾಫಾಟನು, ಅವನ ಜೀವನ ನಮ್ಮ ಉಪದೇಶಕ್ಕಾಗಿ, ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ಸರಿ, ಅದನ್ನು ನಾವು ಓದುವುದರಿಂದ, ಅದನ್ನು ಸ್ಟಡಿ ಮಾಡುವುದರಿಂದ ಈ ಹಳೆ ಒಡಂಬಡಿಕೆಯನ್ನು ಅಥವಾ ಇಸ್ರಾಯೇಲ್ ರಾಜರನ್ನು, ಯಹೂದದ ರಾಜರನ್ನು, ಅರಸರನ್ನು ನಾವು ಅಧ್ಯಯನ ಮಾಡಿ ಓದೋದರಿಂದ ಏನು ಪ್ರಯೋಜನ ಇದೆ ಏನಂತ ನೋಡೋಣ. ನಾವು ಓದಿ ಸ್ಥಿರಚಿತ್ತವನ್ನು ಒಂದು, ಆದರಣೆಯನ್ನು ಎರಡನೇದು ಹೊಂದಿ, ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಮೂರನೇದು ರಕ್ಷಣೆಯ ನಿರೀಕ್ಷೆ. ಸ್ಥಿರಚಿತ್ತ, ಆಧರಣೆ, ರಕ್ಷಣೆಯ ನಿರೀಕ್ಷೆ ಇವುಗಳನ್ನು ಹೊಂದುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಹಾಗಾದರೆ ಸ್ಥಿರಚಿತ್ತ ಬೇಕಾ? ದೇವರ ವಾಕ್ಯ ಹಳೆ ಒಡಂಬಡಿಕೆ ಓದಬೇಕು. ಆಧರಣೆ ಬೇಕಾ? ಹೌದು, ಹೊಸ ಒಡಂಬಡಿಕೆ ಹೇಳ್ತದೆ ಹಳೆ ಒಡಂಬಡಿಕೆಯಿಂದ ನಮಗೆ ಆಧರಣೆ. ರಕ್ಷಣೆ ನಿರೀಕ್ಷೆ ಕೂಡ ನಮಗೆ ಸಿಗಬೇಕಾ? ಹೌದು. ಈ ಇಸ್ರಾಯೇಲರ ಚರಿತ್ರೆ ಹಳೆ ಒಡಂಬಡಿಕೆಯಲ್ಲಿ ಇರುವಂಥ ಗ್ರಂಥವನ್ನು ಓದೋದರಿಂದ ರಕ್ಷಣೆಯ ನಿರೀಕ್ಷೆ ಕೂಡ ನಮಗೆ ಸಿಗ್ತದೆ. ಹಾಗಾದರೆ 3 ಪ್ರಯೋಜನ ಇದೆ, ಭಾಳ ಇದೆ, 3 ಸಾಕಿದು ಸದ್ಯಕ್ಕೆ. ಸರಿ, ಅರಸನು ಯೆಹೋಷಾಫಾಟನು ತಂದೆ ಸತ್ತ ಮೇಲೆ ಅರಸನಾದ ಕೂಡಲೇ 3ನೇ ವರ್ಷ, 1, 2, 3 ಅಂತ ಹೇಳ್ತೀವಲ್ಲ, 3ನೇ ವರ್ಷ, 1 ವರ್ಷ ಆಯಿತು, 2ನೇ ವರ್ಷ ಆಯಿತು, 3ನೇ ವರ್ಷ ಅವನು ಏನು ಮಾಡ್ದ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ ಭಾಳ ಆಶ್ಚರ್ಯ. ಏನು ಮಾಡ್ತಾನಂದರೆ 5 ಜನರು ಸರ್ದಾರರನ್ನು ಕರೀತಾನ್ರಿ, ಲೀಡರ್ಸ್, ಪ್ಲಸ್ 9 ಜನರು ಲೇವಿಯರನ್ನು ಕರೀತಾನ್ರಿ. 9 + 5 14. 2 ಯಾಜಕರನ್ನು ಕರೀತಾನೆ. 5 + 9 + 2. ಹಾಗಾದರೆ 14 ಮತ್ತು 2 16 ಜನರನ್ನು ಕರೆಸಿ, ಇದರಲ್ಲಿ ಸರ್ದಾರರು, ಲೇವಿಯರು, ಯಾಜಕರು ಇವರನ್ನೆಲ್ಲ ಒಂದು ರೆಡಿ ಮಾಡಿ 16 ಜನರಿರುವಂಥ ಒಂದು ಟೀಮ್ ಮಾಡಿ ಎಲ್ಲಿ ಕಳಿಸ್ತಾನೆ, ಯಾಕೆ ಕಳಿಸ್ತಾನೆ ನೋಡೋಣವೇ? ಹೌದು, ಅದು ವಾಕ್ಯ ಓದಿದರೆ ಗೊತ್ತಾಗ್ತದೆ. 8ನೇ ವಚನದ 2ನೇ ಭಾಗ, 2 Chronicles chapter 17, 2ನೇ ಪೂರ್ವಕಾಲ ವೃತ್ತಾಂತ 17, 8, 9 ವಚನಗಳಲ್ಲಿ ನಾವು ನೋಡುವಾಗ ಏನಂತಿದೆ, ಇವರನ್ನೆಲ್ಲ ಕರೆಸಿ ಧರ್ಮೋಪದೇಶ ಮಾಡುವುದಕ್ಕೋಸ್ಕರ ಯಹೂದ ದೇಶದ ಪಟ್ಟಣಗಳಿಗೆ ಕಳಿಸಿದನು. 9ನೇ ವಚನ, ಇವರು ಈ 16 ಜನರು, ವಿಶೇಷವಾಗಿ ಯಾಜಕರು, ಲೇವಿಯರು, ಅವರೇನು ಮಾಡಿದರು? ಅವರು ಏನು ಮಾಡ್ತಾರೆ ಅಂದರೆ, ಯೆಹೋವ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಯಹೂದ ದೇಶದಲ್ಲೆಲ್ಲ ಸಂಚಾರ ಮಾಡಿ ಜನರಿಗೆ ಬೋಧಿಸಿದರು. ನೋಡ್ರಿ, ದೇಶದಲ್ಲಿ ಆಶೀರ್ವಾದ ಬರಬೇಕಾದ್ರೆ ದೇವರ ವಾಕ್ಯ, ದೇಶದಲ್ಲಿ ಸುಧಾರಣೆ ಬರಬೇಕಾದ್ರೆ ದೇವರ ವಾಕ್ಯ,
ಲಕ್ಷಾಂತರ ಜನರಿರುವಂಥ ಯೆಹೂದದಲ್ಲಿ ದೇವರ ಪ್ರಸನ್ನತೆ, ದೇವರ ಕೃತಾರ್ಥತೆ, ದೇವರ ಯಶಸ್ವಿ, ದೇವರ ಜಯ, ದೇವರ ಮೆಚ್ಚುಗೆ, ದೇವರ ಕೃಪೆ, ದೇವರ ಕರುಣೆ, ದೇವರ ಆಶೀರ್ವಾದ ಇವೆಲ್ಲವೂ ಒಂದೇ ಪ್ಯಾಕೇಜಿನಲ್ಲಿ ಸಿಗಬೇಕಾದರೆ ಸೀಕ್ರೆಟ್ ದೇವರ ವಾಕ್ಯ. ಇದು ಯೆಹೋಷಾಫಾಟನಿಗೆ ಗೊತ್ತಿತ್ತು. ಯಾಕಂದರೆ ಯೆಹೋವನೇ ನ್ಯಾಯ ತೀರಿಸುವನು ಎಂಬ ಹೆಸರಿನ ಅರ್ಥ ಇರುವಂಥವನೇನು ಮಾಡ್ತಾನೆ, ಎಲ್ಲರನ್ನ ಕಳಿಸ್ತಾನೆ, ವಾಕ್ಯ ಸಾರ್ತಾನೆ. ಸಾರಿದಾಗ ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಫಿಲಿಸ್ಟಿಯರು ಕಾಣಿಕೆ ಕೊಟ್ಬಿಟ್ರಂತೆ 11ನೇ ವಚನ, ಅರಬಿಯರು ಕಾಣಿಕೆ ಕೊಟ್ಬಿಟ್ರಂತೆ, ಆನಂತರ ಬೇರೆ ಬೇರೆ ಜನರು ಇವನಿಗೆ ಕಾಣಿಕೆ ಕೊಟ್ಟರು. ಈಗಾಗಲೇ ಯೆಹೂದದವರು ಕಾಣಿಕೆ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಹೇಗೆ ಬಂತು? ಸೀಕ್ರೆಟ್ ದೇವರ ವಾಕ್ಯ. ವೈರಿಗಳು ಫ್ರೆಂಡ್ಸ್ ಆಗಿಬಿಟ್ರು, ಸೀಕ್ರೆಟ್ ದೇವರ ವಾಕ್ಯ. ಆಶ್ಚರ್ಯ ಅಲ್ಲವೇ? ಇದರಿಂದ ಸ್ಥಿರಚಿತ್ತ, ಆಧರಣೆ, ರಕ್ಷಣೆ, ನಿರೀಕ್ಷೆಯನ್ನು ಹೊಂದಿದವರಾಗಿ ಮುಂದೆ ನಾವು ಸಾಗೋಣ. 2ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎರಡು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 17. ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋಷಾಫಾಟನು ಅರಸನಾಗಿ ಇಸ್ರಾಯೇಲ್ಯರಿಂದ ಅಪಾಯವಾಗದಂತೆ ತನ್ನನ್ನು ಭದ್ರಪಡಿಸಿಕೊಂಡನು. ಇವನು ಯೆಹೂದದ ಕೋಟೆ ಕೊತ್ತಲಗಳುಳ್ಳ ಎಲ್ಲ ಪಟ್ಟಣಗಳಲ್ಲಿಯೂ ಸೈನ್ಯವನ್ನಿರಿಸಿ ಯೆಹೂದ ದೇಶದಲ್ಲಿಯೂ ತನ್ನ ತಂದೆಯಾದ ಆಸನು ಕಿತ್ತುಕೊಂಡಿದ್ದ ಎಫ್ರಾಯಿಮ್ಯರ ಪಟ್ಟಣದಲ್ಲಿಯೂ ಅಧಿಕಾರಿಗಳನ್ನು ನೇಮಿಸಿದನು. ಇವನು ಬಾಳ್ ದೇವರುಗಳನ್ನು ಅವಲಂಬಿಸದೆ ತನ್ನ ಪೂರ್ವಿಕನಾದ ದಾವೀದನ ಮೊದಲಿನ ನಡತೆಯ ಪ್ರಕಾರ ನಡೆಯುತ್ತಿದ್ದರಿಂದ ಯೆಹೋವನು ಇವನ ಸಂಗಡ ಇದ್ದನು. ಇವನು ಇಸ್ರಾಯೇಲ್ಯರಂತೆ ನಡೆಯದೆ ತನ್ನ ತಂದೆಯ ದೇವರ ಭಕ್ತನಾಗಿ ಆತನ ಆಜ್ಞೆಗಳನ್ನು ಅನುಸರಿಸಿದನು. ಆದದರಿಂದ ಯೆಹೋವನು ಇವನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿದನು. ಯೆಹೂದ್ಯರೆಲ್ಲರೂ ಯೆಹೋಷಾಫಾಟನಿಗೆ ಕಾಣಿಕೆ ಕೊಡುತ್ತಿದ್ದರಿಂದ ಇವನ ಧನಘನತೆಗಳು ಹೆಚ್ಚಾದವು. ಇವನು ಯೆಹೋವನ ಮಾರ್ಗದಲ್ಲಿ ನಡೆದು ಧೈರ್ಯಗೊಂಡನು. ಇದಲ್ಲದೆ ಯೆಹೂದ ದೇಶದಲ್ಲಿದ್ದ ಪೂಜಾಸ್ಥಳಗಳನ್ನು, ಅಶೇರ ವಿಗ್ರಹ ಸ್ತಂಭಗಳನ್ನು ತೆಗೆದುಹಾಕಿಸಿದನು. ಇವನು ತನ್ನ ಆಳಿಕೆಯ 3ನೇ ವರ್ಷದಲ್ಲಿ ತನ್ನ ಸರದಾರರಾದ ಬೆನೈಲ್, ಓಬದ್ಯ, ಜೆಕರ್ಯ, ನೆತನೇಲ್, ಮೀಕಾಯ ಇವರನ್ನೂ, ಇವರ ಜೊತೆಯಲ್ಲಿ ಶೆಮಾಯ, ನೆತನ್ಯ, ಜೆಬದ್ಯ, ಅಸಾಹೇಲ್, ಶೆಮಿರಾಮೋತ್, ಯೆಹೋನಾಥಾನ್, ಅದೋನೀಯ, ಟೋಬೀಯ, ಟೋಬದೋನೀಯ ಎಂಬ ಲೇವಿಯರನ್ನು, ಎಲೀಷಾಮ, ಯೆಹೋರಾಮ್ ಎಂಬ ಯಾಜಕರನ್ನು ಧರ್ಮೋಪದೇಶ ಮಾಡುವುದಕ್ಕೋಸ್ಕರ ಯೆಹೂದ ದೇಶದ ಪಟ್ಟಣಗಳಿಗೆ ಕಳುಹಿಸಿದನು. ಇವರು ಯೆಹೋವ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಯೆಹೂದ ದೇಶದಲ್ಲೆಲ್ಲ ಸಂಚಾರ ಮಾಡಿ ಜನರಿಗೆ ಬೋಧಿಸಿದರು. ಯೆಹೂದದ ಸುತ್ತಣ ದೇಶಗಳ ರಾಜ್ಯಗಳವರಿಗೆ ಯೆಹೋವನ ಭಯವಿದ್ದದರಿಂದ ಅವರು ಯೆಹೋಷಾಫಾಟನೊಡನೆ ಯುದ್ಧಕ್ಕೆ ಬರಲಿಲ್ಲ. ಫಿಲಿಸ್ಟಿಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ಕಾಣಿಕೆಯನ್ನೂ ಕಪ್ಪವನ್ನಾಗಿ ಬೆಳ್ಳಿಯನ್ನೂ ತಂದುಕೊಡುತ್ತಿದ್ದರು. ಅರಬಿಯರು ತಮ್ಮ ಪಶುಗಳಲ್ಲಿ 7,700 ಟಗರುಗಳನ್ನೂ 7,700 ಹೋತಗಳನ್ನೂ ಕೊಡುತ್ತಿದ್ದರು. ಹೀಗೆ ಯೆಹೋಷಾಫಾಟನು ಅತ್ಯಧಿಕವಾಗಿ ಅಭಿವೃದ್ಧಿ ಹೊಂದಿ ಯೆಹೂದ ದೇಶದಲ್ಲಿ ಕೋಟೆಗಳನ್ನೂ ಉಗ್ರಾಣದ ಪಟ್ಟಣಗಳನ್ನು ಕಟ್ಟಿಸಿದನು. ಯೆಹೂದದ ಪಟ್ಟಣಗಳಲ್ಲಿ ದೊಡ್ಡ ಪದಾರ್ಥ ಸಂಗ್ರಹವು, ಯೆರೂಸಲೇಮಿನಲ್ಲಿ ರಣವೀರರಾದ ಭಟರು ಇದ್ದರು. ಗೋತ್ರಗಳ ಪ್ರಕಾರ ಲೆಕ್ಕಿಸಲ್ಪಟ್ಟ ಇವರ ಗೋತ್ರ ಪ್ರಧಾನರು ಯಾರೆಂದರೆ, ಯೆಹೂದ್ಯರಲ್ಲಿ 3,00,000 ಮಂದಿ ರಣವೀರರ ಅಧಿಪತಿಯಾದ ಅದ್ನ, ಇವನ ತರುವಾಯ 2,80,000 ಮಂದಿ ರಣವೀರರ ಅಧಿಪತಿಯಾದ ಯೆಹೋಹಾನಾನ್, ತರುವಾಯ 2,00,000 ಮಂದಿ ರಣವೀರರೊಡನೆ ಸ್ವೇಚ್ಛೆಯಿಂದ ತನ್ನನ್ನು ಯೆಹೋವನಿಗೆ ಪ್ರತಿಷ್ಠಿಸಿಕೊಂಡ ಜಿಕ್ರಿಯ ಮಗನಾದ ಅಮಸ್ಯ, ಬೆನ್ಯಾಮೀನ್ಯರಲ್ಲಿ ಬಿಲ್ಲು ಗುರಾಣಿಗಳನ್ನು ಹಿಡಿದುಕೊಂಡ 2,00,000 ಸೈನಿಕರ ನಾಯಕನೂ ರಣವೀರನೂ ಆದ ಎಲ್ಯಾದ, ಇವನ ತರುವಾಯ 1,80,000 ಮಂದಿ
ಯುದ್ಧ ಸನ್ನದ್ಧರ ನಾಯಕನಾದ ಯೆಹೋಜಾಬಾದ್ ಇವರೇ. ಅರಸನಿಗೆ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುತ್ತಿರುವ ಇವರಲ್ಲದೆ ಕೋಟೆ ಕೊತ್ತಲಗಳುಳ್ಳ ಪಟ್ಟಣಗಳಲ್ಲಿಯೂ ಸೈನಿಕರಿದ್ದರು.